श्रीकृष्ण मंदिराचा रौप्य महोत्सव आणि श्रीकृष्ण जन्माष्टमीच्या निमित्ताने गोकाक तालुक्यातील कोण्णूरमधील कमान चौकामध्ये जन्माष्टमी भक्तिभावाने साजरी करण्यात आली। रौप्य महोत्सवाच्या निमित्ताने संपन्न झालेल्या होममध्ये गोकाकचे आमदार रमेश जारकिहोळी उपस्थित राहून भक्तिभाव व्यक्त केला। गवळी समाजाचे सत्कार स्वीकारून ते बोलले की गवळी समाजातील तुम्ही एकत्र येऊन अनेक कार्यक्रम करत आहात, हे पुढेही सुरू ठेवावे। देवळांमध्ये कार्यक्रम आयोजित केल्यास समाजाचे ऐक्य राहते असे त्यांनी सांगितले। या कार्यक्रमास गोकाकचे CPR सुरेश बाबू, निवृत्त DSP बालचंद्र शिंगागोळ, अटल कडळगी, नारायण रुड्डना, विठ्ठल पाटील, यल्लाप्पा बेंचिनमरडी, फिरोज गौंडी, सय्यद मुला आणि पोलीस कर्मचारी यासह अनेक मान्यवर उपस्थित होते। ನಮಸ್ಕರಿಸುತ್ತಾ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಶ್ರೀಕೃಷ್ಣನ ಮಂದಿರ ಕಟ್ಟಿ 25 ವರ್ಷದ ಬೆಳ್ಳಿ ಮಹೋತ್ಸವವನ್ನು ಕೊಣ್ಣೂರಿನ ಮೊಗಚ ಡಾಕ್ಟರ್ ಪವಾಡೇಶ್ವರ ಮಹಾಸ್ವಾಮೀಜಿಯವರು ಹಾಗೂ ನಮ್ಮ ಗೋಕಾಕ್ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ರಮೇಶನ ಜಾರಕಿಹೊಳಿ ಅವರ ಒಂದು ನೇತೃತ್ವದಲ್ಲಿ ಕೊಣ್ಣೂರಿನ ಸಮಸ್ತ ಗೌಳಿ ಸಮಾಜದ ಹಾಗೂ ನಮ್ಮ ಊರಿನ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ನಿನ್ನೆಯಿಂದ ಅತ್ಯಂತ ವಿಜೃಂಭಣೆಯಿಂದ ನೆರವೇರ್ತಾ ಇದೆ। ಶಾಸಕರು 5 ನಿಮಿಷ ಹೋಮ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಿಕೊಟ್ಟರು। ಪೂಜ್ಯರು ಈ ಒಂದು ಮೆರವಣಿಗೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ಟರು। ತದನಂತರ ಮಹಾಪ್ರಸಾದ ಮಹಿಳೆಯರಿಂದ ಕುಂಭಮೇಳ ಅತ್ಯಂತ ವಿಜೃಂಭಣೆ ನೆರವೇರಿತು। ಇವತ್ತು ಶಾಸಕರ ಆಪ್ತ ಸಹಾಯಕರಾದಂಥ ಸುರೇಶ್ ಸನದಿ ಅವರು ಈ ಜೋಡೆತ್ತಿನ ಜೋಡೆತ್ತಿನ ವಿನೋದನ ಪುರಸಭೆ ಅಧ್ಯಕ್ಷರು ಹಾಗೂ ಪ್ರಕಾಶನ ಕರ್ನಿಗ್ ಅವರ ಎಲ್ಲರ ಹಿರಿಯರ ನೇತೃತ್ವದಲ್ಲಿ ಇವತ್ತು ಜೋಡು ಎತ್ತಿನ ಷರತ್ತು ಕೂಡ ಅತ್ಯಂತ ವಿಜೃಂಭಣೆ ನೆರವೇರ್ತಾ ಇದೆ। ಈ ಒಂದು ಉತ್ಸವದಲ್ಲಿ ಮಹೋತ್ಸವದಲ್ಲಿ ಪಾಲ್ಗೊಂಡಂಥ ಸಮಸ್ತ ಕೊಣ್ಣೂರಿನ ಗೌಳಿ ಸಮಾಜದ ಎಲ್ಲ ಕೃಷ್ಣನ ಭಕ್ತರಿಗೆ ನಮ್ಮ ಸಮಾಜದ ವತಿಯಿಂದ ಹಿರಿಯರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸ್ತೀವಿ। मनोहर मैगेरी, KMM मराठी, गोकाक।